ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನ. ಎಸ್, ನಾವಿವತ್ತು ಈ ಗಾರ್ಡನ್ಗೆ ಹೋಗಿದ್ವಿ ಫಾರ್ ದ ಫಸ್ಟ್ ಟೈಮ್. ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೋಗಬೇಕು ಅಂತ. ಸೊ ಇವತ್ತದು ಸಕ್ಸಸ್ಫುಲ್ಲಿ ಆಯಿತು. ಸೊ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಟ್ಮಾಸ್ಫಿಯರ್ ಆ್ಯಂಡ್ ನೇಚರ್ ಕೂಡ ತುಂಬ ಚೆನ್ನಾಗಿದೆ. ನಾನು, ನಮ್ಮ ಅತ್ತೆ, ನಮ್ಮ ಅಜ್ಜಿ, ನನ್ನ ಮಗ ಎಲ್ಲರೂ ಸೇರಿ ಹೋಗಿದ್ದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಕ್ಕಳು ಆಟ ಆಡೋಕ್ಕೆ ತುಂಬ ಇಕ್ವಿಪ್ಮೆಂಟ್ಸ್ಗಳಿದ್ದಾವೆ, ಟಾಯ್ಸ್ಗಳು ಇದ್ದಾವೆ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಎಲ್ಲ. ಸಿಕ್ಕಾಪಟ್ಟೆ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ಬಟ್ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಅಷ್ಟೊಂದು ದೊಡ್ಡ ಗಿಡಗಳಿಲ್ಲ. ನನ್ನ ಮಗನ ಜೋಶ್ ನೋಡಿ, ಸ್ಲೈಡರ್ ಅಂದರೆ ಅವನಿಗೆ ತುಂಬಾ ಇಷ್ಟ. ಸ್ಲೈಡರ್ ಅಂದರೆ ಸಾಕು, ಎಲ್ಲ ಬಿಟ್ಟು ಆಡೋಕ್ಕೆ ನಿಂತು ಬಿಡ್ತಾನೆ. ಸೊ ಎಲ್ಲ ರೀತಿಯ ಆಟಗಳನ್ನು ನಾವು ಆಡಿದ್ವಿ. ಇಟ್ಸ್ ಅ ಫನ್ ಡೇ ಅಂತಲೇ ಹೇಳ್ಬೋದು. ನನ್ನ ಮಗ ತುಂಟ. ಸೊ ಮತ್ತು ಫೋಟೋ ತಗೊಳ್ಳೋಕ್ಕಂತ ಬಂದ್ವಿ. ಎಲ್ಲಿ ಇವಾಗ ಇನ್ನೊಂದು ಚೂರು ಇಂಪ್ರೂವ್ಮೆಂಟ್ಸ್ಗಳದೆಲ್ಲ ಆಗ್ತಾ ಇರೋದ್ರಿಂದ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋ ಥರ ಇಲ್ಲ. ಬಟ್ ಓಕೆ, ಮಕ್ಕಳನ್ನ ಕರ್ಕೊಂಡು ಹೋಗಿ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ ಪಾರ್ಕು. ನನ್ನ ಮಗ ಪೋಸ್ ಕೊಡ್ತಾ ಇದ್ದಾನೆ. ಒಂದು ನವಿಲಿನ ಸ್ಟ್ಯಾಚ್ಯೂ ಇದೆ ಅಲ್ಲಿ. ಇಟ್ ಲುಕ್ಸ್ ವೆರಿ 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 ಬ್ಯೂಟಿಫುಲ್ ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್. ನನ್ನ ಮಗನ ಪೋಸ್ಗಳು. ಆ್ಯಂಡ್ ಐಸ್ ಕ್ರೀಮ್ ತಿಂದ್ವಿ. ಅಲ್ಲೇ ಹೊರಗಡೆ ತಿನ್ನೋಕ್ಕೆ ಅದು ಇದು ಐಟಮ್ಸ್ ಇರುತ್ತೆ. ಸಂಜೆ ಟೈಮ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಅವೈಲಬಲ್ ಇರುತ್ತೆ. ಆ್ಯಂಡ್ ಸಂಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಬರ್ತಾರೆ ಅನ್ನೋ ಕಾರಣಕ್ಕೆ ಬೇಗನೆ ಬಂದಿದ್ದರು. ಸೊ ಪಾಪಡ್ ತಿಂದ್ವಿ, ಅದರ ಜೊತೆಗೆ ಐಸ್ ಕ್ರೀಮ್ ಎಂಜಾಯ್ ಮಾಡಿದ್ವಿ ವಿತ್ ಫ್ಯಾಮಿಲಿ. ಒಂದು ಸ್ವಲ್ಪ ಪಲಾವ್ ಮಾಡ್ಕೊಂಡು ಹೋಗಿದ್ವಿ. ಹಾಗೆ ಊಟ ಮಾಡೋಣ, ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಡೇ ಫುಲ್ ಅಂತ ಹೇಳಿ. ಸೊ ಪಲಾವ್ ಕುಕ್ಕರ್ನೇ ಹೊತ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಪಲಾವ್ನ ತಿಂದು ಹಾಗೆ ಪಾರ್ಕಿಗೆ ಹೋಗಿ ಬಂದಮೇಲೆ ಫೋಟೋಶೂಟ್ ಇಲ್ಲಾಂದರೆ ನಡೆಯುತ್ತಾ, ಫೋಟೋಶೂಟ್ ಮಾಡಿಕೊಂಡು ನಮ್ಮ ಅಕ್ಕ ಬಂದಿದ್ದರು, ಅವ್ರನ್ನೂ ಭೇಟಿಯಾಗಿ ವಾಪಸ್ ಮನೆಗೆ ಬಂದ್ವಿ. ಸೊ ದಿಸ್ ಇಸ್ ಅ ಮಿನಿ ವ್ಲಾಗ್ ಆ್ಯಂಡ್ ಥ್ಯಾಂಕ್ ಯು.